ರಾಜ್ಯ ಸರ್ಕಾರಿ ಸಾರಿಗೆ ನೌಕರರ ಇಷ್ಟು ದಿನದ ಸಮರ ನೋಡಿದ್ರಿ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಬಾಕಿ ಹಣ ಪಾವತಿ ಮಾಡದಿದ್ರೆ ರಾಜ್ಯದಲ್ಲಿ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾರ್ಚ್ 6ರಂದು ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆಯಾಗುತ್ತೆ. ಗುತ್ತಿಗೆದಾರರಿಂದ ಕಾಮಗಾರಿ ನಿಲ್ಲಿಸ್ತೀವಿ ಅನ್ನುವ ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾಗಿದೆ. ಫೆಬ್ರವರಿ ಅಂತ್ಯಕ್ಕೆ ಕಾಮಗಾರಿ ನಿಲ್ಲಿಸೋದಕ್ಕೆ ಚಿಂತನೆ ನಡೀತಾ ಇದೆ. ರಾಜ್ಯದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಪ್ರತಿಭಟನೆಯ ಮೂಲಕವೇ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಕಳೆದ ಒಂದು ವಾರ ಕೂಡ ಆಗಲಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ಬಾಕಿ ಬಿಲ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಗುತ್ತಿಗೆದಾರರ ಸಂಘ. ಇನ್ನು ಮಾರ್ಚ್ 6ನೇ ತಾರೀಕು ಪ್ರತಿಭಟನೆ ನಡೆಸೋದಕ್ಕೆ ಕೂಡ ಮುಂದಾಗಿರೋದು. ಸದ್ಯ ಈ ಕುರಿತು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ. ಜೊತೆಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು, ಆ ಮಾಹಿತಿಯನ್ನ ನೀಡಿದ್ರು. ಆ ಸಂದರ್ಭದಲ್ಲಿ ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಸುಮಾರು 37,000 ಕೋಟಿ ರೂಪಾಯಿ ಬಿಲ್ ಅನ್ನ ಉಳಿಸ್ಕೊಂಡಿದೆ ಅನ್ನೋದಾಗಿ ಆರೋಪಿಸಿದ್ರು. ಅಂದ್ರೆ ಸರ್ಕಾರ ಎಷ್ಟು ಸಾಲದ ಹೊರೆಯಲ್ಲಿದೆ ಅನ್ನೋದು ಪ್ರಶ್ನೆ. ರಾಜ್ಯ ಗುತ್ತಿಗೆದಾರರ ಡಿಮ್ಯಾಂಡ್ಗಳು ಏನು ಹಾಗಾದ್ರೆ ಅಂತ. ಸರ್ಕಾರ ಗುತ್ತಿಗೆದಾರರಿಗೆ 37,000 ಕೋಟಿ ರೂಪಾಯಿ ನೀಡಬೇಕು. ಲೋಕೋಪಯೋಗಿ ಇಲಾಖೆಯಿಂದ 8,370.76 ಕೋಟಿ ರೂಪಾಯಿ, ಜಲಸಂಪನ್ಮೂಲ ಇಲಾಖೆಯಿಂದ 13,000 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಿಂದ 3,000 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಿಂದ 2,000 ಕೋಟಿ, ಜೊತೆಗೆ ಕಾರ್ಮಿಕ ಇಲಾಖೆಯಿಂದಲೂ ಕೂಡ 2,000 ಕೋಟಿ ರೂಪಾಯಿಯನ್ನು ಉಳಿಸಿಕೊಂಡಿದೆ. ಆರ್ಡಿಪಿಆರ್ ಇಲಾಖೆಯಿಂದ 3,800 ಕೋಟಿ ರೂಪಾಯಿ ಹಣ, ವಸತಿ ಇಲಾಖೆಯಿಂದ 2,600 ಕೋಟಿ ರೂಪಾಯಿ ಹಣ, ಇನ್ನು ಬಿಬಿಎಂಪಿ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ 2,600 ಕೋಟಿ ರೂಪಾಯಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಹಾಗಾಗಿ ಸರ್ಕಾರದ ಕೆಲ ಇಲಾಖೆಗಳಲ್ಲಿ ಪ್ಯಾಕೇಜ್ ಸಿಸ್ಟಮ್ ಅವ್ಯವಹಾರವಾಗಿ ನಡೀತಾ ಇದೆ. ಗುತ್ತಿಗೆದಾರರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅನ್ನೋದಾಗಿ ಕೂಡ ಒಂದೆರಡು ಬಾರಿ ಅಲ್ಲ, ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಸರ್ಕಾರ ಸ್ಪಂದಿಸುವ ಕೆಲಸ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಕರೆದು ನಮ್ಮನ್ನು ಮಾತನಾಡುವ ಕೆಲಸ ಆಗಿಲ್ಲ. ನಮಗೆ GST ಸೇರಿದಂತೆ ಮತ್ತಿತರ ಸಮಸ್ಯೆಗಳಿದೆ. ಅದಾದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಆದರೂ ಮಾತನಾಡ್ಬೋದು, ಅಟ್ಲೀಸ್ಟ್ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ಹಾಗಾಗಿ ಪ್ರತಿಭಟನೆ ನಡೆಸೋದಕ್ಕೆ ಸಂಘ ನಿರ್ಧಾರ ಮಾಡಿರೋದು ಗೊತ್ತಾಗ್ತಾ ಇದೆ. ಅಂದರೆ ಗುತ್ತಿಗೆದಾರರ ಸಂಘ ಸುಮಾರು 15,000 ಜನ ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋದಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾ ಇದ್ವಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹಣ ಬಾಕಿ ಇದೆ ಅಂತ. PWD ಅಂದರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು 8,370.76 ಕೋಟಿ ರೂಪಾಯಿ, ಬೃಹತ್ ನೀರಾವರಿ ಇಲಾಖೆಯಲ್ಲಿ 13,000 ಕೋಟಿ ರೂಪಾಯಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 3,800 ಕೋಟಿ ರೂಪಾಯಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,000 ಕೋಟಿ ರೂಪಾಯಿ, ನಗರಾಭಿವೃದ್ಧಿ ಇಲಾಖೆಯಲ್ಲೂ ಕೂಡ 2,000 ಕೋಟಿ ರೂಪಾಯಿ. ಯಾವುದು ಕೂಡ 100 ಅಂಕಿಯಲ್ಲಿಲ್ಲ, ಎಲ್ಲವೂ ಕೂಡ 1000 ಅಂಕಿಯ ಕೋಟಿಯಲ್ಲಿರೋದು. ಇನ್ನು ವಸತಿ ಇಲಾಖೆಯಲ್ಲೂ ಕೂಡ 2,600 ಕೋಟಿ, ಕಾಮಗಾರಿ ಇಲಾಖೆಯಲ್ಲಿ 2,000 ಕೋಟಿ, GBAಯಲ್ಲಿ 2,600 ಕೋಟಿ ರೂಪಾಯಿಯನ್ನ ಈ ಎಲ್ಲ ಇಲಾಖೆಗಳು ಸೇರಿ ಗುತ್ತಿಗೆದಾರರಿಗೆ ಬಿಲ್ ಬಾಕಿ ಇರೋದು ಸುಮಾರು 37,370.76 ಕೋಟಿ ರೂಪಾಯಿ. ಇದರಿಂದ ಗುತ್ತಿಗೆದಾರರು ನಮಗೆ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ, ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 16 ಜನ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ. ನೂರಾರು ಜನ ಗುತ್ತಿಗೆದಾರರು ಮನೆ ಮಠ ಬಿಟ್ಟು ಹೊರಟೋಗಿದ್ದಾರೆ. ಹೀಗಾಗಿ ಅಟ್ಲೀಸ್ಟ್ ಸರ್ಕಾರವನ್ನ ಎಚ್ಚರಿಸುವ ನಿಟ್ಟಿನಲ್ಲಿ ಮುಷ್ಕರ ಮಾಡ್ತಿದ್ದೀವಿ ಅಷ್ಟೇ ಅನ್ನೋದಾಗಿ ತಿಳಿಸಿದ್ದಾರೆ. ಜೊತೆಗೆ ಒಂದು ದಿನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ಅದಾದ ಮೇಲೆ ಸರ್ಕಾರ ಏನಾದರೂ ಸ್ಪಂದನೆ ಮಾಡದಿದ್ರೆ ಉಗ್ರ ಹೋರಾಟದ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ಸರ್ಕಾರ ಸ್ಪಂದಿಸಲೇಬೇಕು ಅನ್ನೋದಾಗಿ ಸಂಘ ಎಚ್ಚರಿಕೆಯನ್ನ ನೀಡಿದೆ. ಈಗಾಗಲೇ ತುಮಕೂರು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಬಲರಾಮಯ್ಯ ಸೇರಿದಂತೆ ರಾಜ್ಯ ಮತ್ತು ಜಿಲ್ಲಾ ಸಂಘದ ಪದಾಧಿಕಾರಿಗಳು ಕೂಡ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಸರ್ಕಾರ ನಿಜಕ್ಕೂ ಕೂಡ ಪ್ರತಿಪಕ್ಷಗಳು ಇಲ್ಲಿವರೆಗೂ ಟೀಕಿಸ್ತಾ ಇದೆಯಲ್ಲ, ಗ್ಯಾರಂಟಿ ಯೋಜನೆಗಳಿಂದ ನಿಮಗೆ ಸರಿದೂಗಿಸೋದಕ್ಕಾಗ್ತಾ ಇಲ್ಲ, ಸಾಲ ಮಾಡ್ಕೊಳ್ತಿದ್ದೀರಾ, ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಕೈ ಹಾಕುವ ಕೆಲಸವನ್ನ ಮಾಡ್ತಿದ್ದೀರಾ ಅಂತ ಈ ಎಲ್ಲ ಉದಾಹರಣೆಗಳನ್ನ ನೋಡ್ತಿದ್ರಿ. ಯಾಕಂದ್ರೆ ಲಾರಿ ಮುಷ್ಕರ ಮಾಡಿದ್ರು, ಲಾರಿ ಗುತ್ತಿಗೆದಾರರು ಕೂಡ ಸ್ಟ್ರೈಕ್ ಮಾಡಿದ್ರು. ಅದಾದ ಮೇಲೆ ಸರ್ಕಾರಿ ನೌಕರರು, ಅದರಲ್ಲೂ ಸಾರಿಗೆ ನೌಕರರು ಕೂಡ ಕಳೆದ 2-3 ದಿನಗಳ ಹಿಂದೆ ಸ್ಟ್ರೈಕ್ ಮಾಡಿದ್ರು. ಅಂದ್ರೆ ಹಿಂಬಾಕಿಯನ್ನ ಮರುಪಾವತಿ ಮಾಡಿ ಅಂತ.
ಎಲ್ಲವೂ ತಣ್ಣಗಾಗತ್ತೆ, ರಾಜ್ಯ ಸರ್ಕಾರ ಎಲ್ಲದಕ್ಕೂ ಸ್ಪಂದಿಸುತ್ತೆ ಅಂತ ಹೇಳಿದ್ರೆ ಮತ್ತೆ ಈಗ ಗುತ್ತಿಗೆದಾರರ ಸಂಘದಿಂದ ಸಮರ ಸಾರೋದಕ್ಕೂ ಮುಂದಾಗಿದ್ದಾರೆ. ಹಾಗಾದ್ರೆ ಸರ್ಕಾರ ತನ್ನ ಮೇಲೆ ಎಳೆದುಕೊಂಡಿರುವಂತ ಸಾಲದ ಹೊರೆ ಎಷ್ಟು ಯಾವಾಗ ತೀರ್ಸುತ್ತೆ, ಎಲ್ಲರ ಹೊಟ್ಟೆ ಮೇಲೂ ತಣ್ಣೀರು ಬಟ್ಟೆನೇ ಗತಿನಾ ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಯಾಕಂದ್ರೆ ಹಲವಾರು ಇಲಾಖೆಗಳ ಕೆಲ ಡೀಟೇಲ್ಸ್ಗಳನ್ನ ಕೊಡ್ತಾ ಇದ್ವಿ. ಸಾವಿರ ಅಂಕಿಯಲ್ಲಿ ಕೋಟಿ ಕೋಟಿ ಹಣವನ್ನ ಬಾಕಿ ಇಟ್ಕೊಂಡಿದೆ. ಯಾವಾಗ ಸರಿ ಮಾಡುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಕಡೆ ಬರೀ ಕುರ್ಚಿಯದ್ದೇ ಸಮರ, ಬರೀ ಕುರ್ಚಿಯದ್ದೇ ಗಲಾಟೆ ಕಾದಾಟ, ಇದ್ರ ಮಧ್ಯದಲ್ಲಿ ಅಭಿವೃದ್ಧಿ ಆಗ್ತಿದ್ಯಾ? ಶೂನ್ಯ. ಹಾಗೆ ಇದ್ರ ಜೊತೆಗೆ ಕೆಲವೊಂದಷ್ಟು ಇಲಾಖೆಗಳಲ್ಲೂ ಕೂಡ ಹಣವನ್ನ ಪೀಕೋ ಕೆಲಸ ಮಾಡ್ತಿದ್ದಾರೆ ಅಂತ ಪ್ರತಿಪಕ್ಷದ ನಾಯಕರು ಆರೋಪಿಸ್ತಿದ್ರು. ಇದೆಲ್ಲದಕ್ಕೂ ಇನ್ನಷ್ಟು ಪುಷ್ಟಿ ಬರುವ ರೀತಿಯಲ್ಲಿ ದಿನಕ್ಕೊಂದು ಪ್ರತಿಭಟನೆಗಳು ಆಗ್ತಾ ಇದೆ. ಸಮಸ್ಯೆಗೆ ಪರಿಹಾರ ಸಿಗ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಸಂಬಂಧಪಟ್ಟಂತೆ ಈಗಾಗಲೇ 15,000ಕ್ಕೂ ಹೆಚ್ಚಿನ ಗುತ್ತಿಗೆದಾರರು ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಬಹಳಷ್ಟು ಇಲಾಖೆಗಳಲ್ಲಿ ಸಾವಿರ ಕೋಟಿ ರೂಪಾಯಿ ಹಣವನ್ನ ವಾಪಸ್ ಮಾಡದೆ ಅಥವಾ ಅದನ್ನ ಕ್ಲಿಯರ್ ಮಾಡದೆ ಸರ್ಕಾರ ಉಳಿಸ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟೋ ಗುತ್ತಿಗೆದಾರರು ಮನೆ ಮಠ ಬಿಟ್ಟೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಸುಮಾರು 16ಕ್ಕೂ ಹೆಚ್ಚಿನ ಜನ ವಿಷ ಸೇವಿಸುವಂತ ಪರಿಸ್ಥಿತಿ ಬಂದಿದೆ. 16ಕ್ಕೂ ಹೆಚ್ಚಿನ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಅಟ್ಲೀಸ್ಟ್ ಫೆಬ್ರವರಿ ಅಂತ್ಯಕ್ಕಾದ್ರೂ ಕಾಮಗಾರಿಯನ್ನ ನಾವು ನಿಲ್ಲಿಸೋದಕ್ಕೆ ಚಿಂತನೆ ಮಾಡಿದೀವಿ. ಮಾರ್ಚ್ 6ನೇ ತಾರೀಕಿಗೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಉಗ್ರವಾಗಿ ಮಾಡೋದಿಲ್ಲ, ಶಾಂತಿಯುತವಾಗಿ ಮಾಡ್ತೀವಿ. ಸರ್ಕಾರ ಏನು ಕ್ಯಾರೆ ಅನ್ನದಂತೆ ಮೌನ ವಹಿಸಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಗುತ್ತಿಗೆದಾರರ ಸಂಘದವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.